ನಾವು ಆ್ಯಕ್ಚುಲಿ ಫಸ್ಟ್ ಟೈಮ್ ವೇಣು ಪೆಟ್ ಕೇರಿಗೆ ಆಲ್ಮೋಸ್ಟ್ 4 ಇಯರ್ಸ್ ಬ್ಯಾಕ್ ನಾವು ಬಿಟ್ಟಿರೋದು ವೀಕಲ್ ಆಗಿರೋದು. ಸೊ ಬಿಟ್ಟಾಗ ತುಂಬ ಭಯ ಇತ್ತು, ಹೇಗೆ ಏನು ಅಂತ ನಮಗೂ ಗೊತ್ತಿರಲಿಲ್ಲ. ಸೊ ಅವಾಗ ತುಂಬ ಎಲ್ಲ ಸರ್ಚ್ ಮಾಡಿ ಆಮೇಲೆ ವೇಣು ಪೆಟ್ ಕೇರ್ ಸಿಕ್ತು. ಸೊ ಆಮೇಲೆ ಬಿಟ್ಟೋಗ್ಬೇಕಿದ್ದು ತುಂಬ ಬೇಕಾಗಿತ್ತು. ಟೈಮ್ ನಾವು ಬಿಟ್ಟಾಗ ಏನಾಯಿತು ಅಂದರೆ ಅವರು ಎಷ್ಟು ಕೇರ್ ಮಾಡಿದ್ದಾರೆ ಅಂತಂದರೆ ಪರ್ಸ್ನಲಿ ಅವ್ರ ಮನೆಗೆ ತಗೊಂಡೋಗಿ ಇಟ್ಕೊಂಡಿದ್ದಾರೆ, ಆಮೇಲೆ ವೀಡಿಯೋ ಕಳಿಸಿದ್ರು. ಸೊ ಅಲ್ಲಿಂದ ನಮಗೆ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಾದ್ಮೇಲಿಂದ ನಾವು ರೆಗ್ಯುಲರಾಗಿ 4 ಇಯರ್ಸ್ ಆಯಿತು. 2020 ನಾವು ಫಸ್ಟ್ ಟೈಮ್ ಬಿಟ್ಟಿರೋದು. ಆಲ್ಮೋಸ್ಟ್ 10 ಡೇಸ್ ಬಿಟ್ಟಿದ್ವಿ. ಅವಾಗ ಇನ್ನೂ ಪಪ್ಪಿ ಇತ್ತು, ಆಲ್ಮೋಸ್ಟ್ 1 ಇಯರ್ ಪಪ್ಪಿ ಆಗಿತ್ತು. ಸೊ ಅಲ್ಲಿಂದ ಇಲ್ಲಿವರೆಗೆ ತುಂಬ ಸತಿ ಬಿಟ್ಟು ಹೋಗಿದ್ದೀವಿ. ಅವ್ರು ಇದ್ದಾರೆ ಅಂದರೆ ಏನೂ ಭಯ ಇಲ್ಲ. ಸೊ ಎಲ್ಲ ಥರ ಕಂಫರ್ಟ್ ಝೋನಾಗಿ ಆರಾಮಾಗಿ ಚೆನ್ನಾಗಿ ಇರುತ್ತೆ. ಸ್ಪೆಷಲಿ ಪ್ರತಿನಿತ್ಯ ವೀಡಿಯೋ ಬರುತ್ತೆ, ಏನಿದ್ರು ಅಪ್ಡೇಟ್ಸ್ ಕೊಡ್ತಾರೆ. ಅದು ಬಿಟ್ಟು ನಮ್ಗೆ ಏನಾದ್ರು ಡಾಗ್ ಬಗ್ಗೆ ಏನಾದ್ರು ಮೆಡಿಕಲ್ ಏನಾದ್ರು ರಿಲೇಟೆಡ್ ಇದ್ದರೆ ಅದು ಎಲ್ಲದಕ್ಕೂ ಅವರು ಸಜೆಷನ್ಸ್ ಕೊಡ್ತಾರೆ. ತುಂಬ ಖುಷಿ ಆಗುತ್ತೆ. ಸೊ ಯಾರು ಬೇಕಾದ್ರೂ ನೀವು ಆರಾಮಾಗಿ ಧೈರ್ಯವಾಗಿ ಬಿಟ್ಕೊಳ್ಬೋದು. ತುಂಬ ಭಯ ಇರುತ್ತೆ ನಮ್ಮ ಡಾಗು ಹೆಂಗೆ, ಎಲ್ಲಿ ಬಿಡಬೇಕು, ಏನು ಬಿಡಬೇಕು, ಹೆಂಗೆ ನೋಡ್ಕೋತಾರ ಅಂತಲ್ಲ. ಸೊ ನಮಗೆ ಆ ಭಯ ಇಲ್ಲ ಆ್ಯಕ್ಚುಲಿ ಇವಾಗ. ಸೊ ಇಟ್ಸ್ ಗುಡ್ ಆ್ಯಕ್ಚುಲಿ. ಇವಾಗ ಹೊಸ ಲೊಕೇಶನ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಆರಾಮಾಗಿ ನೀವು ಯಾರು ಬೇಕಾದ್ರೂ ಡಾಗ್ನ ಬಿಟ್ಟು ಹೋಗ್ಬೋದು.